ಕನ್ನಡದಲ್ಲಿ ಲೆಜೆಂಡ್ ಸ್ಟಾರ್ ಆಗಿ ಹಾಗೂ ಯುವ ನಟ ಅಂತಲೇ ಗುರುತಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಸತೀಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ಇಡೀ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಅಂತಲೂ ಕೂಡ ಹೇಳ್ಬೋದು. ಮುಂಜಾನೆ 6:10 ಸುಮಾರಿಗೆ ಕೊನೆಗೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇರೋಂಥದ್ದು. ಹಾಗಾದರೆ ಏನಾಯಿತು ಇವರಿಗೆ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಊರಿಗೆ ಬಂದಂಥ ರೀತಿ ಸಾವು ಯಾವ ನಟರು ಕೂಡ ಬರಬಾರ್ದು ಅಂದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿಸಿದ್ರೆ. ಹೌದು, ಈ ನಟ ಬೇರೆ ಯಾರಲ್ಲ, ಸತೀಶ್ ವಜ್ರ ಅವರು ಲಗೋರಿ ಎಂಬ ಸಿನಿಮಾದ ಮೂಲಕ ಬಂದಂಥವರು. ಏನೋ 5-6 ಆಲ್ಬಮ್ ಸಾಂಗ್ಗಳನ್ನು ಕೂಡ ಮಾಡಿದಂಥವ್ರು. ಏನು ವಜ್ರ ಎಂಬ ಸಲೂನ್ ಶಾಪನ್ನು RR ನಗರದಲ್ಲಿ ಹೊಂದಿದ್ದರು. ಇದಾದ ನಂತರ ಸಿನಿಮಾ ರಂಗಕ್ಕೆ ಕೂಡ ಕಾಲಿಟ್ಟರು. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಬೇಕು ಅಂತ ಆಸೆಗಳನ್ನು ಇಟ್ಕೊಂಡಿದ್ದರು. ಇನ್ನು ಶಾರ್ಟ್ ಫಿಲ್ಮ್ ಆದಂಥ ಲಗೋರಿ ಸಿನಿಮಾ ಹಿಟ್ಟಾದಂಥ ಬೆನ್ನಲ್ಲೇ ಸತೀಶ್ ವಜ್ರ ಅವರು ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸುತ್ತಿದ್ದರು. ಒಂದು ದೊಡ್ಡ ನಾಯಕರಾಗಿ ನಾನು ನಟಿಸಬೇಕು ಅಂತ ಕನಸುಗಳನ್ನು ಹೊತ್ಕೊಂಡಿದ್ದಂಥ ಇವರಿಗೆ ಇವರ ಭಾವಮೈದಾನೆ ಮುಳ್ಳಾಗಿ ಹೋದ ಅಂತಲೇ ಹೇಳ್ಬೋದು. ಹೌದು, ಇವರ ಪತ್ನಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಕೆಲ ದಿನಗಳ ಹಿಂದೆ. ಇದನ್ನೇ ವಿಚಾರವಾಗಿ ಭಾವಮೈದಾನ ಇವನೇ ಈ ಥರ ಸಾಯಿಸಿದ್ದು ನಮ್ಮ ಅಕ್ಕನನ್ನು ಅಂತ ಮನಸ್ಸಲ್ಲಿ ಇಟ್ಕೊಂಡು RR ನಗರದಲ್ಲಿ ಇವರು ಒಬ್ಬರೇ ಇದ್ದಂಥ ಸಂದರ್ಭ ನೋಡಿ ಮುಂಜಾನೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಸದ್ಯ ಕೊನೆಯ ಸೆಳೆಯೋ ರೀತಿ ಮಾಡಿದ್ದಾನೆ. ಸದ್ಯ ಭಾವಮೈದಾಗೆ ಜೈಲಿಗೆ ಸೇರಿದರೆ ಸತೀಶ್ ವಜ್ರ.